ಹಲೋ ಎಲ್ಲೋ ಚೂಡಿದಾರ್. ಅಮ್ನೋರ್ ದೇವಸ್ಥಾನದಲ್ಲಿ ಈ ತರ. ನಾವು ಕ್ರಿಶ್ಚಿಯನ್ಸ್. ಮತ್ತೆ ಅಮ್ನೋರ್ ಟೆಂಪಲ್. ಜೀಸಸ್ ಹೋಗ್ಬಿಡಿ ಅಂತ ಹೇಳಿಲ್ವಲ್ಲ, ಆದ್ರೂ ಈ ಮತಗಳು ಮನುಷ್ಯರಿಗಷ್ಟೇ, ದೇವ್ರಿಗಲ್ವಲ್ಲ. ಹಲೋ, ನಿಮ್ ಹೆಸರೇನು? ನಿಮ್ಮನ್ನೇ. ಜೆಸಿಕಾ, ಜೂಲಿ, ಜಾಕ್ಲಿನ್, ಜೆನಿಫರ್. ಜೆನಿ. ಇಲ್ಲಿವರೆಗೂ ನಾನು ನೋಡಿರೋ ಒಂದೇ ಒಂದು ಸುಂದರವಾದ ಹುಡುಗಿ ಅಂದ್ರೆ ಜೆನಿಫರ್. ಅಂದ್ರೆ ಪಾಪ್ ಸಿಂಗರ್ ಜೆನಿಫರ್ ಲೋಪೆಜ್. ಹಲೋ ಎಲ್ಲೋ ಚೂಡಿದಾರ್, ಇಷ್ಟಕ್ಕೆ ಹೆಸರು ಕರೆಕ್ಟೋ ಇಲ್ವೋ ಅಂತ ಹೇಳೇ ಇಲ್ಲ. ಹಲೋ ಎಲ್ಲೋ ಚೂಡಿದಾರ್. ನಮ್ಮ ಅಣ್ಣನ ಮುಂದೆ ಹೇಗ್ ಮಾತಾಡ್ತೀನಿ ಅನ್ಕೊಂಡೆ. ಅಂದ್ರೆ ಅದು ಹೇಳು, ಹೋಗ್ಬೇಕು. ಅಂದ್ರೆ ಅದು ಎಕ್ಸಾಮ್ ಹೇಗೆ ಬರ್ದೆ? ಏನೋ ಎಕ್ಸಾಮ್ ಫೀಸ್ ಕಟ್ಟಿದ್ನಲ್ಲ ಅಂತ ಬರ್ದೆ. ನನ್ಗೆ ಆಲ್ರೆಡಿ ಕಾಲಿಕಟ್ NIT ಅಲ್ಲಿ ಸೀಟ್ ಫಿಕ್ಸ್ ಅಲ್ವಾ, ನಾನ್ ನಮ್ ಕಾಲೇಜ್ ಟಾಪರ್. ಇಷ್ಟಕ್ಕೂ ನೀನ್ ಹೇಗ್ ಬರ್ದೆ? ಅಂದ್ರೆ ಅದು ಡೋಂಟ್ ವರಿ, ನೀನೇನ್ ಫೀಲ್ ಆಗ್ಬೇಡ. ಲೋಕಲ್ ಅಲ್ಲಿ ಯಾವ್ದೋ ಒಂದ್ ಕಾಲೇಜಲ್ಲಿ ಸೀಟ್ ಬರುತ್ತೆ ಬಿಡು. ಎಲ್ರಿಗೂ ನನ್ ಹಾಗೆ NIT ಅಲ್ಲಿ ಬರ್ಬೇಕು ಅಂದ್ರೆ ಕಷ್ಟ ಅಲ್ವಾ. ಸರಿ, ಮತ್ತೆ ಬಾಯ್. ಅಂದ್ರೆ ಮೊನ್ನೆ ಫಸ್ಟ್ ಟೈಮ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಿಕ್ಕಿರೋದು ಆಕ್ಸಿಡೆಂಟಲ್ ಅಂತ ಅನ್ಕೋಬಹುದು. ಆದ್ರೆ ಈ ತರ ಮತ್ತೆ ಸಿಕ್ಕಿದೀವಂದ್ರೆ ಸಿಕ್ಕಿದೀವಿ ಅಂದ್ರೆ ಗಾಡ್ ನಮ್ಮಿಬ್ರು ಮಧ್ಯದಲ್ಲಿ ಏನೋ ಲಾಂಗ್ ಲಾಸ್ಟಿಂಗ್ ಮ್ಯಾಜಿಕಲ್ ರಿಲೇಷನ್ ಕ್ರಿಯೇಟ್ ಮಾಡ್ತಿದ್ದೇನೆ ಅನ್ಕೋಬಹುದಲ್ಲ. ಮತ್ತೆ ಸಿಕ್ತಾಗ we'll think about it. ಮತ್ತೆ ಅಂದ್ರೆ ಯಾವಾಗ? ನಾನು ಇನ್ ಯಾವ್ದೇ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಿಲ್ಲ. ನಾನು ಕೂಡ. ನಿಮ್ ಫೋನ್ ನಂಬರ್ ಕೊಡ್ತೀರಾ? ಇಲ್ಲ. ಹೋಗ್ಲಿ, ನಿಮ್ ಅಡ್ರೆಸ್ ಆದ್ರೂ ಹೇಳ್ಬೋದಲ್ಲ. ಗಾಡ್, ಮ್ಯಾಜಿಕ್ ಅಂದೆ ಅಲ್ವಾ. ಸರಿ, ನಿನ್ಗೊಂದ್ ಕ್ಲೂ. ಗಣೇಶ ಇರೋ ಟೆಂಪಲ್ ಲೇನಲ್ಲಿ ನಾವಿರ್ತೀವಿ. ಈ ಒಂದು ಕ್ಲೂ ಸಾಕು. ಲೇ, ಯಾವ ದೇವಸ್ಥಾನ ಗಣೇಶ ಇಲ್ದಲ್ಲೇ ಇರ್ತಾನೇನೋ. ಈ ಸಿಟಿ ಒಳಗಡೆ ಗಲ್ಲಿ ಗಲ್ಲಿಲೂ ಇವೆ. ಯಾವ ದೇವಸ್ಥಾನಕ್ಕಂತ ಹೋಗ್ತೀಯ, ಎಲ್ಲಂತ ಹುಡುಕ್ತೀಯ? ಪ್ರೀತಿಗೋಸ್ಕರ ಸಪ್ತ ಸಮುದ್ರ ದಾಟ್ದವ್ರಿದಾರ್ ಕಣೋ. ಗಲ್ಲಿ ಗಲ್ಲಿ ಜಲ್ಲಿ ಎತ್ತಾಕಾದ್ರು ಈ ಜೆನಿಫರ್ ಅಡ್ರೆಸ್ನ ಕಂಡಿಡಿತು. ನಾನಿರುವಂತ ಈ ಊರು ಇಷ್ಟು ದೊಡ್ಡದಿದೆ ಅಂತ ನಿನ್ನ ಹುಡುಕದ ಮೇಲೆ ಗೊತ್ತಾಗಿತ್ತು. ಐ ಲವ್ ಯು ಜೆನಿ. ಹೀಗೆ 3 times ಮೀಟ್ ಮಾಡಿ ಮಾತಾಡೋದಕ್ಕೆ ಲವ್ ಅಂದ್ರೆ ಹೇಗೆ? ಲವ್ ಅಂದ್ರೆ ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತಾಗ್ಬೇಕು, ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕು, ಅದೇ ಅಲ್ವಾ? ಅಟ್ಲೀಸ್ಟ್ ನಿನ್ ಹೆಸರು ಊರು ಕೂಡ ನನಗೆ ಗೊತ್ತಿಲ್ಲ, ಆದ್ರೂ ಇವೆಲ್ಲ ನನಗ್ ಸೆಟ್ ಆಗಲ್ಲ. ನಮ್ಮ ಅಣ್ಣ ಮತ್ತೆಲ್ರು ನನಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. NIT ಅಲ್ಲಿ MCA ಮಾಡಿ MNC ಅಲ್ಲಿ ಜಾಬ್ ಮಾಡ್ಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಹಾಗಿದ್ರೆ ಈಗೇನು? ನನ್ನ ಬಗ್ಗೆ ನಿನಗೆ ಗೊತ್ತಾಗ್ಬೇಕು ಅಷ್ಟೇ ತಾನೆ? ನಾವು ಜೊತೆಲಿ ಮಾಡೋಂತ ಜರ್ನಿಯಲ್ಲಿ ತಿಳ್ಕೋತಿಯಂತೆ. ಲೆಟ್ಸ್ ಮೀಟ್ ಇನ್ ಕ್ಯಾಲಿಕಟ್ NIT. ನನ್ನ ಹೆಸರು ಮನು ದುರ್ಗರಾಜ್, ನಮ್ಮೂರು ತುರ್ನೂರು. ಆಕ್ಚುಲಿ ನಾನ್ ನಮ್ ಕಾಲೇಜ್ ಟಾಪರ್. ನಿಮ್ಗೊಂದ್ ವಿಷಯ ಗೊತ್ತಾ? ಏನಾ ವಿಷಯ? ಲೆಕ್ಚರರ್ಸ್ ಎಲ್ಲ ನನ್ನ ನೋಡ್ಕೊಂಡೆ ಕ್ಲಾಸ್ ಮಾಡ್ತಿದ್ರು. ಹಲೋ ಎಲ್ಲೋ ಚೂಡಿದಾರ್. ಮೇಡಮ್, ನಿಮ್ಮನೆ. ಓ ಜೀಸಸ್, ಇವನೇನಿಲ್ಲಿ? ಹಲೋ ಮೇಡಮ್, ಕ್ಯಾಲಿಕಟ್ NIT ಇದೇನಾ? ಅಯ್ಯೋ ಜೆನ್ನಿ, ನೀವು ತುಂಬಾ ಗ್ರೇಟ್ ಮೇಡಮ್. ಕ್ಯಾಲಿಕಟ್ NIT ಕರ್ಕೊಂಡ್ ಬಂದಿದ್ದೀರಾ? ಹೌದು, ಅಷ್ಟೊಂದು ದೇವ್ರಿಗೆಲ್ಲ ಕೈ ಮುಗಿದ್ರಲ್ಲ, ಯಾವ ದೇವ್ರು ಹೆಲ್ಪ್ ಮಾಡ್ಲೇ ಇಲ್ವಾ ನಿಮ್ಗೆ? ಮೇಡಮ್, ಐಸೆಟ್ ಟೈಮ್ ಪಾಸ್ಗೋಸ್ಕರ ಬರೆದ್ರೆ ಒಳ್ಳೆ ರ್ಯಾಂಕಿಂಗ್ ಬಂದಿದೆ. ಫ್ಯಾನ್ಸಿ ನಂಬರ್ 27,999 ಓನ್ಲಿ. ಏ ನಿಲ್ಸು ನಿಲ್ಸು, 100 ಹೇಳ್ತ್ಯಾ? ಎಲ್ಲ ನಡೆಯುತ್ತಾ ಏನು? ನೀನು ಕೂಡ ಲೆಟ್ಸ್ ಮೀಟ್ ಇನ್ ಕ್ಯಾಲಿಕಟ್ NIT ಅಂತ ಪೋಸ್ಟ್ ಕೊಟ್ಟಿಯಲ್ಲ, ನಿನಗೇನೋ ಸಿಕ್ತ ಹಾಗೆ?
ಅದು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ದಾಗ ಏನೋ ದೊಡ್ಡ ಬಿಲ್ಡಪ್ ಕೊಡ್ತಿದ್ಯಾ? ಹೋಗಿ ಕೂತ್ಕೋ ಹೋಗು. ಸರಿ. ಹಾಯ್ ಹಾಯ್, ಐ ಮನು ದುರ್ಗರಾಜು. ಜೀಸಸ್, 3 ವರ್ಷ ಇವನು ಇಲ್ಲೇ ಇರ್ತಾನ? ಐದು ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ನಮ್ ಕಾಲೇಜ್ಗೆ ಜಾಯ್ನ್ ಆದ್ರ? ಹೌದು ಸರ್. ಇಂಟ್ರೆಸ್ಟಿಂಗ್. ಒಂದ್ಸತಿ ಅವ್ರು ಮೀಟ್ ಮಾಡೋಣ. Sure sir. So, passing is having counter, which can execute sequence. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಮಿಸ್ಟರ್ ಮನೋ ದುರ್ಗರಾಜ್. ಹೂ ಈಸ್ ಮನೋ ದುರ್ಗರಾಜ್? ಎಸ್ ಸರ್. 5 ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕರ್ ಆಗಿದ್ದು ಈ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ ಕಾರಣ. ಅದು ಅಲ್ಲದೆ ಇಮ್ಸ್ಟಾಟ್ ಅಲ್ಲಿ ಕೂಡ ನಿನ್ಗೆ 16th ರ್ಯಾಂಕ್ ಬಂದಿದೆ. ನನ್ ಪ್ರೀತಿ ಮಾಡಿದ ಹುಡುಗಿ ಈ ಕಾಲೇಜಲ್ಲಿ ಜಾಯ್ನ್ ಆದ್ಲು ಸರ್. ಅದಕ್ಕೆ ನಾನು ಜಾಯ್ನ್ ಆದೆ. ವಾಟ್? ಪ್ರೀತಿ ಮಾಡಿದ ಹುಡುಗಿಗೋಸ್ಕರ ಈ ಕಾಲೇಜ್ಗೆ ಜಾಯ್ನ್ ಆದ್ರ? ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ಯಾ ಗೊತ್ತಾ? NITಲಿ ನಿನ್ನ MCA ಕಂಪ್ಲೀಟ್ ಆದ್ರೆ ಯಾವ್ದಾದ್ರು MNCಲಿ ನಿಂಗೆ ಕೆಲಸ ಸಿಗುತ್ತೆ. 6 ಡಿಜಿಟ್ ನಿಂಗೆ ಸ್ಯಾಲರಿ ಸಿಗುತ್ತೆ. ನಿನ್ ಲೈಫ್ ಎಷ್ಟು ಲಕ್ಸುರಿ ಆಗಿರುತ್ತೆ ಗೊತ್ತಾ? ಗೊತ್ತು ಸರ್, MNCಯಲ್ಲಿ ಜಾಬ್, 6 ಡಿಜಿಟ್ ಸ್ಯಾಲರಿ, ಲಕ್ಸುರಿ ಲೈಫ್. ಆದ್ರೆ ನಾವ್ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಾವು ಪ್ರೀತಿಸಿದ ಹುಡುಗಿ ನಮ್ಮ ಪಕ್ಕದಲ್ಲಿಲ್ಲ ಅಂದ್ರೆ ಆ ಲೈಫಲ್ಲಿ ಹ್ಯಾಪಿನೆಸ್ ಇರಲ್ಲ ಅಲ್ವಾ ಸರ್? ನಿಮ್ಮಂತ ಯೂತ್ಗೆಲ್ಲ ಇದೇನೇ ಆ ಪ್ರಾಬ್ಲಮ್. ಲವ್ ಅನ್ನೋ ಟ್ರ್ಯಾಕ್ ನ ಹಿಡ್ಕೊಂಡು ಅದನ್ನೇ ಲೈಫ್ ಅನ್ಕೊಂಡು ನಿಮ್ ಕೆರಿಯರ್ನೇ ಸ್ಪೈಲ್ ಮಾಡ್ಕೋತೀರಾ. ಲವ್ ಈ ಸ್ಕ್ರಾಪ್. ಸರ್, ನನ್ನ ಏನಾದ್ರೂ ಹೇಳಿ ಸರ್, ನನ್ನ ಪ್ರೀತಿ ಬಗ್ಗೆ ತಪ್ಪಾಗಿ ಮಾತಾಡ್ಬಿಡಿ ಸರ್. ವಿತ್ ಯುವರ್ ಪರ್ಮಿಷನ್, ನಾವೆಲ್ಲ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅಲ್ವಾ? ಹೂ ಇನ್ವೆಂಟೆಡ್ ಗೂಗಲ್? ಲಾರಿ ಪೇಜ್ ಅಂಡ್ ಸರ್ಜಿ ಬ್ರಿನ್ ಸರ್. ಓನ್ಲಿ ಒನ್. ಥ್ಯಾಂಕ್ ಯು. ದೇವದಾಸ್ ಲವರ್ ಹೆಸರೇನು? ಪಾರ್ವತಿ. ನಾವು ದಿನ ಯೂಸ್ ಮಾಡುವಂತ ಗೂಗಲ್ ಯಾರು ಕಂಡು ಹಿಡಿದಿದ್ದು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವತ್ತೋ ರಿಲೀಸ್ ಆಗಿರೋ ದೇವದಾಸ್ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಪಾರ್ವತಿ ಅಂತ ಎಲ್ರಿಗೂ ಗೊತ್ತು. ಅದು ಸರ್ ಪ್ರೀತಿಗಿರೋ ಬಲ. ಶ್ರೀರಾಮ ಸೀತೆಗೋಸ್ಕರ ಏನೆಲ್ಲ ಮಾಡ್ದ, ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ದ. ನಾನೇನ್ ಮಾಡಿದೆ ಸರ್? ಆಫ್ಟರ್ ಆಲ್ ಒಂದು NIT ಸೀಟ್ ನ ಬೇಡ ಅಂತ. ಈ ಪ್ರಪಂಚದಲ್ಲಿ ₹1 ಫ್ಲವರ್ ಇಂದ ಹಿಡಿದು ಕೋಟಿಗಟ್ಟಲೆ ಟರ್ನವರ್ ಈ ಪ್ರೀತಿಯಿಂದನೇ ನಡೆಯುತ್ತೆ ಸರ್. ಯಾವುದೇ ಕ್ಲಾಸಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಫಾರ್ಮುಲಾಸ್ ಇಲ್ಲದೆ ಇರಬಹುದು, ಆದ್ರೆ ಬೆಂಚ್ ಮೇಲೆ ಪ್ರೀತಿ ಅಂತೂ ಇದ್ದೇ ಇರುತ್ತೆ ಸರ್. ಪ್ರೀತಿ ಇಲ್ಲದೆ ಜೀವನ ಇಲ್ಲ, ಸೃಷ್ಟಿನೂ ಇಲ್ಲ. ಸೈಲೆನ್ಸ್. ಪ್ರೀತಿ ಬಗ್ಗೆ ಇಷ್ಟೊಂದು ಹೇಳ್ದೆ ಅಲ್ವಾ? ಜೊತೆಗೆ ಪ್ರೀತಿ ಹುಡುಗಿನೂ ಇಲ್ಲೇ ಇದ್ದಾಳೆ ಅಂತ ಹೇಳ್ತಿದೀಯಾ? ಮೇ ಐ ನೋ ಹರ್ ನೇಮ್? ಟೆಲ್ ಮೀ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಆನ್ಸರ್ ಇಲ್ವಾ? ಪ್ರೀತಿಸಿದ ಹುಡುಗಿ ಹೆಸರನ್ನೇ ಧೈರ್ಯವಾಗಿ ಹೇಳಕ್ಕಾಗ್ದವನು ಪ್ರೇಮ ಪಾಠ ಮಾಡ್ತಾ ಇದ್ದ ನೋಡು. ಲುಕ್ ಮನು, ಲವ್ ಇಸ್ ಸ್ಕ್ರಾಪ್. ಆ ಸ್ಕ್ರಾಪ್ ನ ಕ್ಲಿಯರ್ ಮಾಡ್ಬೇಕೇ ಹೊರತು ಅದನ್ನೇ ಲೈಫ್ ಅನ್ಕೋಬಾರ್ದು. ಸರ್, ನಾನ್ ಜೆನಿಫರ್. ನಿನ್ ಲವ್ ಸ್ಟೋರಿ ಏನಮ್ಮ? ಮನು ಪ್ರೀತಿಸಿದ್ದು ನನ್ನೇ. ಐ ಲವ್ ಯು ಮನು. ನಮ್ ರಿಲಿಜನ್ ಪ್ರಕಾರ ಈ ರೀತಿ ರಿಂಗ್ಸ್ ಬದಲಾಯಿಸ್ಕೊಂಡ್ರೆ ನಮಗ್ ಮದ್ವೆ ಆದ ಹಾಗೆ, ಗೊತ್ತಾ? ಆದ್ರೆ ಇದು ನಮ್ಮ ಪ್ರೀತಿಗೆ ನೆನಪು ಮಾತ್ರನೇ. ಆದ್ರೂ ನಮ್ಮ ಮದ್ವೆ ನಮ್ಮ ಅಣ್ಣಂದ್ರು ಒಪ್ಕೊಂಡ್ರೇನೆ. ನೀನು ಕೂಡ ಒಪ್ಪಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಒಪ್ಪಿಸ್ತೀಯ ಅಲ್ವಾ ಮನು? ಪ್ರಾಮಿಸ್ ಮಾಡು. ಮಾಡು. ನಿನಗೇನಾದ್ರೂ ಹುಚ್ಚ? ಈಗಾಗ್ಲೇ 100 ಸಲ ಮಾಡಿದೀನಿ, ಇನ್ನೆಷ್ಟು ಸಲ ಮಾಡ್ಬೇಕು? ಸದ್ಯಕ್ಕೆ ಆ ಟಾಪಿಕ್ ನ ಡೈವರ್ಟ್ ಮಾಡು. ಅಂದ್ರೆ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ, ಈ ತರ ರಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಕಿಸ್ ಮಾಡ್ತಾರೆ. ಮತ್ತೆ ಜೆನಿ. ಜೆನಿ, ಜೆನಿ ಎಲ್ಲಿಗೆ ಹೋಗಿದ್ದೆ? ಜೆನಿ
2 ದಿನದಿಂದ ನಿನಗೆ ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ ಫೋನ್ ತಗೊಂಡ್ಬಿಟ್ಟಿದ್ದಾರೆ ಮನು. ಮನೇಲಿ ಸಿಚುವೇಶನ್ಸ್ ಚೆನ್ನಾಗಿಲ್ಲ. ನಾನೀಗ ಚರ್ಚ್ ಹತ್ರ ಇದ್ದೀನಿ. ಬರ್ತಿದ್ದೀನಿ, ಅಲ್ಲೇ ಇರು. ಯಾಕೆ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ನಮ್ಮ ಅಣ್ಣಂದ್ರಂತೆ ಎಷ್ಟಿಷ್ಟ ಅಂತ ನಿಂಗೆ ಎಷ್ಟು ಸಲ ಹೇಳಿದೀನಿ. ನಮ್ಮ ಅಣ್ಣನಿಗೆ ಯಾಕೆ ಹೊಡ್ದೆ? ಜನಿ, ಅವ್ನು ನಿಮ್ಮ ಅಣ್ಣಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ ನಂದು ಗಲಾಟೆಯಲ್ಲಿ ನಂದು ಯಾವಾಗ್ಲೂ ನಿನಗ್ ನಂದು ಮುಖ್ಯನಾ, ನಾನ್ ಮುಖ್ಯನಾ? ಮುಖ್ಯನಾ ಏನು? ಅವ್ನ್ ನನ್ ಫ್ರೆಂಡ್, ನನ್ ಗರ್ಲ್ ಫ್ರೆಂಡ್, ನನಗಿಬ್ರು ಮುಖ್ಯನೇ. ಹೀಗ್ ಮಾತಾಡ್ತಿದ್ಯಾ ನೋಡು, ರೌಡಿ ತರ. ಹೀಗಾದ್ರೆ ನಮ್ಮ ಅಣ್ಣಂದ್ರು ನಮ್ಮ ಮದ್ವೆಗೆ ಹೇಗ್ ಒಪ್ಕೋತಾರೆ ಅನ್ಕೋತ್ಯಾ? ಅವ್ರು ಒಪ್ಕೊಳ್ಳೋದೇನು? ನಾನು ನೀನು ಮೇಜರ್ಸ್. ಬಾ ನಡಿ, ಮದ್ವೆ ಆಗೋಣ. ಮನು, ನಿನಗ್ ನಾನ್ ತುಂಬಾ ಸಲ ಹೇಳಿದೀನಿ, ನಮ್ಮ ಅಣ್ಣಂದ್ರು ಒಪ್ಕೊಂಡ್ರೇನೆ ನನ್ ಮದ್ವೆ. ನೀನು ಕೂಡ ಒಪ್ಪಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಈಗ ನೋಡು ಹೇಗ್ ಮಾತಾಡ್ತಿದ್ಯಾ. ಎಲ್ಲ ನಂದೇ ತಪ್ಪು. ನಾನೇ ಆತರ ಬಿಟ್ಬಿಟ್ಟೆ. ಅಳ್ಬೇಡ ಜನಿ. ನೀನ್ ಹತ್ರ ನೋಡೋದಕ್ಕಾಗಲ್ಲ ಜನಿ, ಪ್ಲೀಸ್ ಅಳ್ಬೇಡ. ಸರಿ, ಈಗೇನು? ನಾನು ಬಂದು ನಿಮ್ಮ ಅಣ್ಣನಿಗೆ ಸಾರಿ ಹೇಳ್ಬೇಕಾ? ನಿನಗೋಸ್ಕರ ಬರೀ ಸಾರಿ ಏನೇ, ಅವ್ರ ಕಾಲ್ ಹಿಡಿದು ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ, ಓಕೆನಾ? ಈ ಅಣ್ಣಂದ್ರು ತುಂಬಾ ಕೋಪದಲ್ಲಿದ್ದಾರೆ ಮನು. ಸ್ವಲ್ಪ ಸರಿ ಹೋದ್ಮೇಲೆ ಹೇಳ್ತೀನಿ. ಮನೇಲಿ ತುಂಬಾ ಜಗಳಗಳಾಗ್ತಿವೆ. ಜಾಸ್ತಿ ಹೊತ್ತಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ನಾನು ಹೋಗ್ತೀನಿ. ಜನಿ I love you, Manu. I love you so much. ನನಗೆ ತುಂಬಾ ಭಯ ಆಗ್ತಿದೆ ಮನು. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನಿನ್ನ ಬಿಟ್ಟು ಹೋಗೋ ಮನ್ಸಿಲ್ಲ. ಜನಿ, ನೀನ್ ಹೆದರ್ಕೋಬೇಡ. ನಿಮ್ಮ ಅಣ್ಣಂದ್ರನ್ನ ನಾನು ಒಪ್ಪಿಸ್ತೀನಿ. ನಮ್ಮನ್ ಯಾರು ಬೇರೆ ಮಾಡಕ್ಕಾಗಲ್ಲ. ನಾನ್ ಫೋನ್ ಮಾಡೋವರೆಗೂ ನೀನ್ ಮಾಡ್ಬೇಡ, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸರಿ. Hello, Bengaluru. So, condensation is the process of water vapors become liquids. It's the reverse of evaporation. Okay? Note it down. ನೋಡದೇ ಇಲ್ವಲ್ಲ ಈ ಕಡೆ. Yeah, as I said, vaporization is the opposite of condensation. You got it? Okay, teacher. All right. Okay, students. That's all for today. You all please leave now. Okay, bye. 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 ಇವನ್ ಹತ್ರ ಹೇಗ್ ಮಾತು ಶುರು ಮಾಡೋದು? ಹಲೋ, ನಿಮ್ಮನ್ನೇ. ಓಯ್ ಹುಡುಗ, ಬಾಲ್ ಕೊಡು. ಇವನೇನಪ್ಪ ಹೀಗಿದಾನೆ? ಹಲೋ, ನಾನು ಸ್ಟೆಲ್ಲಾ ಮಾತಾಡ್ತಿರೋದು. ರಾಂಗ್ ನಂಬರ್. ಹಲೋ, ಪ್ಲೀಸ್ 2 minutes ಕಟ್ ಮಾಡ್ಬೇಡಿ ಪ್ಲೀಸ್. ಮನು, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಇದು ನಿನಗೆ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ. ಆದ್ರೆ ನೀನ್ ಯಾವಾಗ ನೋಡಿದ್ರು ಕುಡಿತಾನೆ ಇರ್ತೀಯ. ಇಷ್ಟು ಕುಡಿತಿದ್ಯಾ ಅಂದ್ರೆ ಎಷ್ಟು ಪ್ರೀತಿಸಿರ್ಬೋದು ಜನಿನ ನೀನು. ಅಲ್ಲ, ನಿನ್ಗೇನ್ ಕಡಿಮೆ ಆಗಿದೆ ಮನು? ನೋಡಕ್ ಚೆನ್ನಾಗಿದ್ಯಾ, ಚೆನ್ನಾಗೂ ಓದಿದ್ಯಾ. ನಿನ್ನಂತವನ್ನ ದೂರ ಮಾಡ್ಕೊಂಡಿರೋದಕ್ಕೆ ಅವಳ್ತಾನೆ ಫೀಲ್ ಆಗ್ಬೇಕು. ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮನ್ ಪ್ರೀತಿಸೋರ್ ಸಿಕ್ಕಿದ್ರೆ ಅದೃಷ್ಟ ಅಂತ ಹೇಳ್ತಾರೆ. ನಾನ್ ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಮನು. ಇನ್ನು ಎಷ್ಟು ದಿನ ಅಂತ ಅವಳನ್ನೇ ನೆನ್ಸ್ಕೊಂಡು ಪಾಸ್ತಲ್ಲೇ ಇರ್ತೀಯಾ? ನಿನ್ನೆ ಪ್ರೀತಿಸೋ ನನ್ಗೋಸ್ಕರ ಆದ್ರೂ ಯೋಚನೆ ಮಾಡು ಮನು. ನಾಳೆ ನಿನ್ಗೋಸ್ಕರ 10 o'clock ಬಸ್ ಸ್ಟಾಪ್ ಅಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ನೀನ್ ಬರ್ದೇ ಇದ್ರೆ ಅದೇ ನಮ್ ಕೊನೆ ಭೇಟಿ ಆಗತ್ತೆ. ಜೆನಿ ಮಾಡಿದ ತಪ್ಪು ನೀನ್ ಮಾಡಲ್ಲ ಅನ್ಕೊಂಡಿದೀನಿ.
ಮನು, ಕಣ್ ಕಾಣಿಸಲ್ವಾ? ಸಾರಿ ಮ್ಯಾಮ್, ಸಾರಿ ಸರ್, ನೋಡ್ಕೊಂಡಿಲ್ಲ. ಒಂದ್ ಸ್ವಲ್ಪನೂ ಸೆನ್ಸ್ ಇಲ್ಲ. ಅಯ್ಯೋ ಓಕೆ. ಕೈ ಸುಡ್ತಾ ಮನು? ಮನು, ನಮ್ಮ ಅಣ್ಣನ್ಗೆ ನಮ್ಮಿಬ್ರು ವಿಷಯ ಹೇಳ್ದೆ. ಏನಂತ ಹೇಳಿದೆ? ನನ್ಗೆ ಮನು ಅಂದ್ರೆ ಇಷ್ಟ ಅಣ್ಣ. ನಾವಿಬ್ರು ಪ್ರೀತಿಸ್ತಾ ಇದೀವಿ. ಮನುನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಿಮ್ಗೆ ಓಕೆನಾ? ಅಯ್ಯೋ, ನೀನ್ ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಮ್ಮ ಅಣ್ಣ ನಿಂಗೇನು ಮಾಡಲ್ಲ. ನೀನ್ ಅನ್ಕೊಳ್ಳೋ ಹಾಗೆ ನಮ್ಮ ಅಣ್ಣ ರಾಕ್ಷಸ ಅಲ್ಲ. ನನ್ ಕಂಡ್ರೆ ನಮ್ಮ ಅಣ್ಣಂಗ್ ತುಂಬಾ ಇಷ್ಟ. ನಾನ್ ಒಪ್ಪಿಸ್ತೀನಲ್ಲ. ಅಯ್ಯೋ, ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಮಾಡ್ಕೋಬೇಡ್ವೋ. ನಿನ್ನ ರಿಲ್ಯಾಕ್ಸ್ ಮಾಡಕ್ಕೆ ನನಗೆ ಗೊತ್ತು. ಶ್ರಾವ್ಯ, ಇದೆಲ್ಲ ಏನಿದು? ಅದು ಕಿಸ್ಸು, ಚೀಕ್ಸು. ಏನೋ ವಾಟ್ಸ್ ರಾಂಗ್ ಇನ್ ದಿಸ್? ಏನಾಯ್ತು? ಹೇಗೂ ನಾವಿಬ್ರು ಮದ್ವೆ ಮಾಡ್ಕೋತಿದೀವಿ ತಾನೆ? ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ? ಮನು, ಏನಾಯ್ತು? ನಾನ್ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ? ಪ್ರೀತಿಸ್ತಾ ಇದೀನಿ ಅಂತ ಹೇಳಿದ್ಯಲ್ಲ, ಇವಾಗ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇದೆಲ್ಲ ನಮಗೆ ಸೆಟ್ ಆಗಲ್ಲ. ಬ್ರೇಕಪ್. ಮನು, ಅಯ್ಯೋ ಜೋಕಿಂಗ್. ನೋಡು, ಜೋಕ್ ಎಲ್ಲ ಏನು ಇಲ್ಲ, ನಮ್ಮಿಬ್ರಿಗೂ ಸೆಟ್ ಆಗಲ್ಲ. ನಿನ್ನ ಯೋಚನೆಗೂ ನನ್ನ ಯೋಚನೆಗೂ ತುಂಬಾ ಫರಕ್ ಇದೆ. ನಾನು ನಿನಗೆ ಕರೆಕ್ಟ್ ಅಲ್ಲ. ಬ್ರೇಕಪ್. ಮನು, ಏನ್ ಮಾತಾಡ್ತಿದ್ಯಾ? ಮನು, ವಾಟ್ ದ ಹೆಲ್? ಏನ್ ಹಾಗೆ ಹೋಗ್ತಿದ್ಯಾ? ಮನು, ನಮ್ಮವರು ಎಲ್ಲಾ ಪ್ರಶ್ನೆಗೂ ಉತ್ತರ ಕಂಡು ಹಿಡ್ಕೊಂಡಿದ್ದಾರೆ. ಆದ್ರೆ ಪ್ರೀತಿ ಎಲ್ಲಿ, ಯಾರ ಮೇಲೆ, ಯಾವಾಗ ಹುಟ್ಟತ್ತೆ ಅನ್ನೋ ಪ್ರಶ್ನೆಗ್ ಮಾತ್ರ ಯಾರು ಉತ್ತರನ ಕಂಡು ಹಿಡಿಯೋದಿಕ್ಕೆ ಆಗೋದೇ ಇಲ್ಲ. ಹೌದು, ನಿಜಾನೇ. ಮತ್ತೆ ಎಲ್ಲೋ ಆಫ್ರಿಕಾನಲ್ಲಿ ಹುಟ್ಟಿರೋ ಪ್ರೀತಿ ಅದು ಪೂರ್ತಿ ಆಗೋದಿಕ್ಕೆ ಎಷ್ಟೋ ಲಕ್ಷ ವರ್ಷಗಳು ತಗೋತು ಅಂತ ಹೇಳ್ತಾರೆ. ಆದ್ರೆ ಅದೇನೋ ಮಾತ್ರ ಒಂದು ಮನ್ಸಲ್ಲಿರೋ ಪ್ರೀತಿ ಇನ್ನೊಂದ್ ಮನ್ಸು ಒಳಗಡೆ ಹೋಗೋದಿಕ್ಕೆ ಕ್ಷಣದಲ್ಲಿ ಲಕ್ಷ ವರ್ಷಗಳು ಸಾಕಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಪ್ರೀತಿ ಬಗ್ಗೆ ನಾನ್ ಬರ್ದಿರೋ ಬ್ಲಾಗ್ಸ್ ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟೋ ಫೇಮಸ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಆ ಬ್ಲಾಗ್ ಇಂದ ನೀನು ನನ್ ಲೈಫಿಗೆ ಬಂದಿರೋದು ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಓ ಮೈ ಗಾಡ್, ಹಮೇ ಏಕೆ ನೀನ್ ಅಯ್ಯೋರಾಯ್, ನೀನ್ ನನ್ಗೋಸ್ಕರ ಅಷ್ಟು ದೂರದಿಂದ ಬಂದಿದ್ಯಾ ಅಂದ್ರೆ ಐ ಆಮ್ ಸೋ ಹ್ಯಾಪಿ, ವೆರಿ ಹ್ಯಾಪಿ. ದಿಸ್ ಇಸ್ ಅ ಗ್ರೇಟ್ ಡೇ ಇನ್ ಮೈ ಲೈಫ್. ಥ್ಯಾಂಕ್ ಯು ಮನು, ಥ್ಯಾಂಕ್ ಯು ಸೋ ಮಚ್. ನೀನು ನನ್ ಲೈಫಿಗೆ ಬಂದಿರೋದಿಕ್ಕೆ ಮೈ ಬಹುತ್ ಜ್ಯಾದಾ ಖುಷ್ ಹೂಂ. ಈ ಹ್ಯಾಪಿನೆಸ್ ಹೀಗೆ ಲೈಫ್ ಲಾಂಗ್ ಇದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸತ್ತೆ. ಇರತ್ತೆ, ನನಗ್ ಚೆನ್ನಾಗ್ ಗೊತ್ತು. ಬಟ್ ನನ್ಗೆ ಲೈಫೇ ಇಲ್ಲ. ಏನಾಯ್ತು ಐಶಾ? ಲಿವ್ ಇಟ್ ಮನು, ಮೈ ಖುಷ್ ಹೂಂ, ಮೈ ಬಹುತ್ ಖುಷ್ ಹೂಂ. ಹೇಳು, ಏನಾಯ್ತು? ಹೇಳು, ಪರವಾಗಿಲ್ಲ. ನನ್ಗೆ ಬ್ರೈನ್ ಟ್ಯೂಮರ್ ಮನು. ಯಾವ ಕ್ಷಣದಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಬದುಕ್ತೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಟ್ರೀಟ್ಮೆಂಟ್ಗೆ 25 lakhs ಆಗತ್ತಂತೆ. ಅಪ್ಪನ ಹತ್ರ ಅಷ್ಟು ದುಡ್ಡು ಇಲ್ಲ ಮನು. ಸತ್ತೋಗ್ತೀನಿ ಅಂತ ಗೊತ್ತಾದಾಗ್ಲೂ ಕೂಡ ನಂಗಿಷ್ಟು ದುಃಖ ಆಗ್ಲಿಲ್ಲ. ಆದ್ರೆ ನೀನ್ ನನ್ ಲೈಫಿಗೆ ಬಂದ್ಮೇಲೆ ಸಾವು ಅಂದ್ರೇನೆ ಭಯ ಆಗ್ತಿದೆ. ಮೈ ಜೀನಾ ಚಾಹತಿ ಹೂಂ ಮನು. ನಿನ್ ಜೊತೆ 100 ವರ್ಷ ಬದುಕೋದಕ್ಕೆ ಆಸೆ ಪಡ್ತೀನಿ. ಚರ್ಚಲ್ ಹೇಗ್ ಬೇಡ್ಕೋಬೇಕಂತನೂ ಗೊತ್ತಿಲ್ಲ. ಇಷ್ಟೊತ್ತೇನೆ ಮಾಡ್ತಿದ್ದೆ? ಹೀಗೆ ಬೇಡ್ಕೋಬೇಕು ಅಂತ ಏನಾದ್ರೂ ರೂಲ್ ಇದ್ಯಾ? ಮ್ಯಾಟರ್ ಕನ್ವೆ ಆದ್ರೆ ಸಾಕು. ಅಷ್ಟಕ್ಕೂ ಏನ್ ಮ್ಯಾಟ್ರ್ ಅದು? ಹೇಳಿದ್ರೆ ನಡೆಯಲ್ವಲ್ಲ. ಜಾನು, ಐ ಲವ್ ಯು. ಯೇಸು ಪ್ರಭು ಬೇಗ ಕನ್ವೆ ಮಾಡಿರೋ ಹಾಗಿದೆ. ಹಲೋ, ಎಷ್ಟ್ ದಿನದಿಂದ ಫಾಲೋ ಮಾಡ್ತಿದ್ಯಾ? ಜಸ್ಟ್ ಈಗ ತಾನೆ 5 minutes ಬ್ಯಾಕ್ ನೋಡ್ದೆ. ಚರ್ಚಲ್ಲಿ ಅವಳು ಪ್ರೇ ಮಾಡೋ ಸ್ಟೈಲ್ ನೋಡಿ ಪ್ರಪೋಸ್ ಮಾಡಿದೆ. ವಾಟ್? ಫಿರ್ಸೆ ಬೋಲ್. ಐ ಲವ್ ಯು ಜಾನು. ಹಲೋ, ದಿವಾನ ಹೇಗ್ಯಾ? ನೋಡಿದ ತಕ್ಷಣ ಇಷ್ಟ ಆಗಿ ಬಂದ್ ಪ್ರಪೋಸ್ ಮಾಡಿದ್ರೆ ಅದ್ ಲವ್ ಹೇಗಾಗುತ್ತೆ? ಇದು ಜಸ್ಟ್ ಅಟ್ರಾಕ್ಷನ್. ಲವ್ ಅಂದ್ರೆ ವಿ ಶುಡ್ ನೋ ಈಚ್ ಅದರ್. ಅಟ್ ಲೀಸ್ಟ್ ನಿನ್ ಬಗ್ಗೆ ನನಗ್ ಗೊತ್ತಾಗ್ದೇ ಇದ್ರು ನನ್ ಬಗ್ಗೆ ಆದ್ರೂ ನಿನಗ್ ಗೊತ್ತಾಗ್ಬೇಕಲ್ವಾ? ನಾನ್ ಯಾರು, ನನ್ ಬ್ಯಾಕ್ ಗ್ರೌಂಡ್ ಏನು, ನಾನ್ ಆಲ್ರೆಡಿ ಕಮಿಟೆಡ್ ಆಗಿದ್ದೀನ ಇಲ್ವಾ ತಿಳ್ಕೊಬೇಕಲ್ವಾ? ಐ ಡೋಂಟ್ ಇವನ್ ನೋ ಯೋರ್ ನೇಮ್. ನಾಮ್ ಕ್ಯಾ ಹೈ ತೇರಾ? ಪ್ಲೀಸ್ ಇಡಿಯಟ್.